ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಮಾಡಿ ಅದರಲ್ಲಿ ವಿಡಿಯೋಸ್ ಹಾಕಿ ಯೂಟ್ಯೂಬ್ನ ಗೈಡ್ಲೈನ್ ಪ್ರಕಾರ ಕೆಲಸ ಮಾಡಿ ನಮ್ಮ ಚಾನಲ್ ಮೇಲೆ ನಾವು ಮಾನಿಟೈಸೇಷನ್ಗೆ ಬೇಕಾಗುವ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ಗಂಟೆಯ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಒಂದು ದೊಡ್ಡ ತಪ್ಪು ಮಾಡ್ತೀವಿ. ಅದೇನೆಂದರೆ ಅಡ್ರೆಸ್ ಸರಿಯಾಗಿ ಹಾಕಲ್ಲ. ಈಗಾಗಲೇ ನೀವು ಅಪ್ಲೈ ಮಾಡಿದ್ದೀರಾ, ಅಡ್ರೆಸ್ ಸರಿಯಾಗಿ ಹಾಕಿದ್ದೀನೋ ಇಲ್ಲೋ ಅಂತ ಡೌಟ್ ಇದ್ದರೆ ಅದನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಸ್ನೇಹಿತರೆ. ನಾನು ಹೇಳೋ ಪ್ರಕಾರ ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಅದನ್ನು ಈಗಲೇ ಸರಿ ಮಾಡಿಕೊಳ್ಳಿ. ಅದು ಹೇಗೆ ಮಾಡೋದು ಮುಂದೆ ತಿಳಿಸ್ಕೊಡ್ತೀನಿ, ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಇಲ್ಲ ಅಂದರೆ ಪಿನ್ ನಿಮ್ಮ ಕೈ ಸೇರಲ್ಲ, ಪಿನ್ ಬರಲಿಲ್ಲ ಅಂದರೆ ದುಡ್ಡು ಕೂಡ ಸಿಗಲ್ಲ. ಮಾನಿಟೈಸೇಷನ್ ಆನ್ ಇದ್ದರೆ ಆಫ್ ಆಗಿಬಿಡುತ್ತೆ. ಸೊ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ಇದನ್ನು ನೀವು ಸರಿಯಾಗಿ ಫಿಲ್ ಮಾಡಬೇಕು. ಸೊ ಬನ್ನಿ ಆಡ್ಸೆನ್ಸ್ನಲ್ಲಿ ಅಡ್ರೆಸ್ ಸರಿ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನಿಮಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೋತ್ಸಾಹ ನಮ್ಗೆ ನೀಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಅದನ್ನು ಒತ್ತಿ ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಈ ಕಂಪ್ಯೂಟರಲ್ಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಮೊಬೈಲಲ್ಲಿ ಕ್ರೋಮ್ ಓಪನ್ ಮಾಡಿ ಅಲ್ಲಿಯೂ ನೀವು ಸರಿಯಾಗಿ ಮಾಡ್ಕೋಬೋದು. ನಾನು ಕಂಪ್ಯೂಟರಲ್ಲಿ ತೋರಿಸಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಕಂಪ್ಯೂಟರಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಅದೇ ಕ್ರೋಮ್ ಬ್ರೌಸರೇ ಓಪನ್ ಮಾಡ್ತೀನಿ, ಬಟ್ ಇಲ್ಲಿ ನಿಮಗೆ ದೊಡ್ಡದಾಗಿ ಕಾಣುತ್ತೆ, ನಿಮ್ಮ ಮೊಬೈಲಲ್ಲಿ ಚಿಕ್ಕದಾಗಿ ಒಂದು ಸ್ವಲ್ಪ ಕಾಣುತ್ತೆ. ಸೇಮ್ ಎಲ್ಲ ಕೂಡ ಹಾಗೇ ಇರುತ್ತೆ. ಸೊ ನೀವು ಆಡ್ಸೆನ್ಸ್ ಓಪನ್ ಮಾಡಿ ಅಲ್ಲಿ ಮಾಡ್ಕೋಬೋದು. ನಾನು ಕಂಪ್ಯೂಟರಲ್ಲಿ ತೋರಿಸ್ತೀನಿ, ಬನ್ನಿ ಯಾವ ರೀತಿ ಮಾಡೋದು ಅನ್ನೋದು. ಸೊ ಬನ್ನಿ ಕಂಪ್ಯೂಟರಲ್ಲಿ ನಾವು ಎಂಟರ್ ಆಗೋಣ. ಸೊ ಸ್ನೇಹಿತರೆ, ಇಲ್ಲಿ ಕಂಪ್ಯೂಟರ್ ಮೇಲೆ ಬಂದಿದ್ದೀವಿ. ನೀವೇನು ಮಾಡಿ, ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಅಂತ ಹೇಗಿರುತ್ತೆ ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಸೊ ಈ ರೀತಿ ಒಂದು ಕ್ರೋಮ್ ಬ್ರೌಸರ್ ಇರುತ್ತೆ, ಇಲ್ಲಿ ನೋಡಿ ಈ ರೀತಿ. ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ನಾನು ಇಲ್ಲಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಓಪನ್ ಆಯಿತು. ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ಸರ್ಚ್ ಬಾರ್ನಲ್ಲಿ ಏನು ಮಾಡಬೇಕು, ಆಡ್ಸೆನ್ಸ್ ADSENSE.google.com ಅಂತ ಹಾಕಿ ಆಮೇಲೆ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ನಿಮಗೊಂದು ಈ ರೀತಿ ಸೈಟ್ ಸಿಗುತ್ತೆ. ಈ ಸೈಟ್ ಸಿಕ್ಕಾಗ ನಾವೇನು ಮಾಡಬೇಕು, ಇಲ್ಲಿ ಸೈನ್ ಇನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಎಲ್ಲಿಯೂ ಕ್ಲಿಕ್ ಮಾಡಿಬೇಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ಈಗಾಗಲೇ ನಿಮ್ಮ ಆಡ್ಸೆನ್ಸ್ ಏನು ಕ್ರಿಯೇಟ್ ಆಗಿದೆ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಸೊ ನೋಡ್ಬೋದು, ಇಲ್ಲಿ ಏನೂ ಆಗಿರಲ್ಲ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಪೇಮೆಂಟ್ಸ್ ಅಂತ ಇದೆ. ಪೇಮೆಂಟ್ಸಲ್ಲಿ ಒಂದು ಸ್ವಲ್ಪ ನಾವು ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ನೋಡಬೇಕು. ಓಕೆ, ಪೇಮೆಂಟ್ ಇನ್ಫಾರ್ಮೇಷನ್ ನೋಡಿದ ಮೇಲೆ ಇದು ನಿಮ್ಗೆ ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇಲ್ಲ ಈ ರೀತಿ ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ ನೋಡಿ 3 ಲೈನ್ ತೋರಿಸುತ್ತೆ, ಇಲ್ಲಿ 3 ಲೈನ್ ತೋರಿಸುತ್ತೆ. ಈ 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಇರುತ್ತೆ ನಿಮ್ಮ ಹತ್ರ. ಓಕೆನಾ? ಸೊ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಎಕ್ಸ್ಪಾಂಡ್ ಆಗುತ್ತೆ, ಅಂದರೆ ದೊಡ್ಡದಾಗಿ ಇಲ್ಲಿ ಕಾಣುತ್ತೆ. ಸೊ ದೊಡ್ಡದಾಗಿ ಕಂಡಾಗ ಇಲ್ಲಿ ನಿಮಗೆಲ್ಲ ಆಪ್ಷನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಅದರಲ್ಲಿ ಇಲ್ಲಿ ಪೇಮೆಂಟ್ಸ್ ಅಂತ ಇರುತ್ತೆ. ಆ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಮೆಂಟ್ಸ್ ಇನ್ಫಾರ್ಮೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಪೇಮೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಇಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡಿ ನಿಮ್ಮ ಹೆಸರು ಕಾಣ್ತಾ ಇರುತ್ತೆ. ಇಲ್ಲಿ ಈ ಹೆಸರಲ್ಲಿ ಇಲ್ಲಿ ಕೆಳಗಡೆ ನೋಡಿ ಒಂದು ಸ್ವಲ್ಪ ಮ್ಯಾನೇಜ್ ಸೆಟ್ಟಿಂಗ್ ಅಂತ ಇದೆ. ಮ್ಯಾನೇಜ್ ಸೆಟ್ಟಿಂಗ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಮ್ಯಾನೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಹಾಕಿರುವಂಥ ಇನ್ಫಾರ್ಮೇಷನ್ ಇಲ್ಲಿ ಕಾಣುತ್ತೆ. ಮ್ಯಾನೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಮೇಲ್ಗಡೆ ಇದೆ. ಇಲ್ಲಿ ಪೇಮೆಂಟ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ. ಪೇಮೆಂಟ್ ಅಕೌಂಟ್ ಕಾಣುತ್ತೆ, ಪೇಮೆಂಟ್ ಅಕೌಂಟ್ ID ಕಾಣ್ತಾ ಇರುತ್ತೆ, ಆಮೇಲೆ ಪೇಮೆಂಟ್ ಅಕೌಂಟ್ ನಿಕ್ ನೇಮ್ ಕಾಣುತ್ತೆ. ಇಲ್ಲಿ ಏನು ಕೂಡ ನೀವು ಈ ಆಪ್ಷನ್ನಲ್ಲಿ ಏನು ಕೂಡ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಕೆಳಗಡೆ ಒಂದು ಪೇಮೆಂಟ್ಸ್ ಪ್ರೊಫೈಲ್ ಅಂತ ಇದೆ, ಇದರ ಮೇಲೆ ಇದೊಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಚೆಕ್ ಮಾಡಿ. ಇಲ್ಲೇನು ಮೇಲ್ಗಡೆ ಇದು ಏನು ಮಾಡೋದಿರಲ್ಲ, ಇದು ಸೇಮ್ ನೀವು ಫಿಲ್ ಮಾಡಿದಾಗ ಇದು ಬಂದಿರುತ್ತೆ. ಆಮೇಲೆ ಅಕೌಂಟ್ ಟೈಪ್ ಅಂತ ಇರುತ್ತೆ, ಇದು ಇಂಡಿವಿಜುವಲ್ ಆಗಿರಬೇಕು, ಇದು ಒಮ್ಮೆ ಚೆಕ್ ಮಾಡಿ ಕರೆಕ್ಟ್ ಇರಬೇಕು ಇದು. ಆಮೇಲೆ ಇಲ್ಲಿ ನೇಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ನಿಮ್ಮ ನೇಮಲ್ಲಿ ಮಿಸ್ಟೇಕ್ ಇದ್ದರೆ ಈಗಲೇ ಸರಿ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಆಯಿತು ಅಂದರೆ ಇದು ಆಮೇಲೆ ಮತ್ತೆ ತುಂಬ ಕೆಲಸ ಇದೆ, ಮಾಡಬೇಕಾಗುತ್ತೆ, ರಿಕ್ವೆಸ್ಟ್ ಅದು ಇದು ಹಾಕಿ ಚೇಂಜ್ ಮಾಡ್ಕೋಬೇಕು. ಇದೆಲ್ಲ ತುಂಬ ಲಾಂಗ್ ಪ್ರೊಸೀಜರ್ ಇದೆ. ಸೊ ಸರಿಯಾಗಿ ಈಗಲೇ ವೆರಿಫೈ ಮಾಡೋಕ್ಕಿಂತ ಮುಂಚೆನೇ ನೀವು ಇದು ಸರಿ ಮಾಡ್ಕೋಬೇಕು. ನೇಮ್ ಸರಿ ಮಾಡ್ಕೊಳ್ಳಿ. ಓಕೆ, ನೇಮ್ ನಿಮ್ಮದು ಪ್ಯಾನ್ ಕಾರ್ಡಲ್ಲಿ ಹೆಂಗಿದೆಯೋ ಆ ರೀತಿ ನೇಮ್ ಹಾಕಿ. ಪ್ಯಾನ್ ಕಾರ್ಡ್ ಅಲ್ಲಿರುವಂಥದ್ದೇ ನೇಮ್ ಇಲ್ಲಿ ನೀವು ಹಾಕಿ. ಆಮೇಲೆ ಕೆಳಗಡೆ ನೋಡಿ ಇಲ್ಲಿ ಅಡ್ರೆಸ್ ಅಂತ ಇದೆ. ಸೊ ಅಡ್ರೆಸ್ ಮುಂದೆನೇ ಒಂದು ಪೆನ್ಸಿಲ್ ಐಕನ್ ಕಾಣ್ತಿದೆ. ಈಗ ಎಡಿಟ್ ಮಾಡಬೇಕಾಗಿದೆ ಅಂದರೆ ಈ ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಡ್ರೆಸ್ ಕಾಲಮ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ. ಸೊ ಇಷ್ಟು ಕಾಲಮ್ ಓಪನ್ ಆಗುತ್ತೆ.
ಸೊ ಅಡ್ರೆಸ್ ಒನ್ನಲ್ಲಿ ನಿಮ್ಮ ಏರಿಯಾ ಯಾವುದು, ಓಣಿ ಯಾವುದು, ಆಮೇಲೆ ಅಲ್ಲಿ ಏನಾದರೂ ವಾರ್ಡ್ ನಂಬರ್ ಇದ್ದರೆ ವಾರ್ಡ್ ನಂಬರ್, ಏನಾದರೂ ಏರಿಯಾ ವೈಸ್ ಸೆಕ್ಟರ್ ವೈಸ್ ನಂಬರ್ ಕೊಟ್ಟಿರ್ತಾರೆ ಅದು ಇರ್ಬೋದು. ನಿಯರೆಸ್ಟ್ ಏನಾದರೂ ಟೆಂಪಲ್ ಇದೆಯೋ ಏನಾದರೂ ಇತ್ತು ಅಂದರೆ ಲ್ಯಾಂಡ್ ಮಾರ್ಕ್ ಹಾಕಿ. ಆಮೇಲೆ ಡಿಸ್ಟ್ರಿಕ್ಟ್ ಯಾವುದು, ತಾಲೂಕು ಯಾವುದು, ಇದೆಲ್ಲ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಓಕೆ, ಅದಾದ ಮೇಲೆ ಕೆಳಗಡೆ ಪೋಸ್ಟ್ ಯಾವುದು ಅದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ, ಕಾಲಮ್ 2 ಅಡ್ರೆಸ್ 2 ಲೈನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅಡ್ರೆಸ್ 2ನಲ್ಲಿ ಹಾಕಬೇಕು. ಒಂದಿದ್ರೆ ಒಂದು ಹಾಕಿ ಕಾಂಟ್ಯಾಕ್ಟ್ ಅಂತ ಬರೆದು ನೀವೇನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿ ಕೊಡಬೇಕು. ಆ್ಯಕ್ಟಿವ್ ಇರುವಂಥದ್ದು ನಂಬರ್ ನೀವು ಅಡ್ರೆಸ್ ಲೈನ್ 2ಅಲ್ಲಿ ನೆನಪಿಡಿ. ಅಡ್ರೆಸ್ 2ನಲ್ಲಿ ಲೈನ್ 2ನಲ್ಲಿ ನಿಮ್ಮ ನಂಬರ್ ಕೊಡಬೇಕು. 2 ಸರಿ ನಂಬರ್ ನೀವು ಹಾಕಿ. 2 ನಂಬರ್ ಇದ್ದರೆ 2 ಹಾಕಿ, ಒಂದಿದ್ದರೆ ಆ್ಯಕ್ಟಿವ್ ನಂಬರ್ ಕೊಡಿ, ಯಾವಾಗಲೂ ಅದು ಆನ್ ಇರಬೇಕು. ಪಿನ್ ಬಂತು ಅಕಸ್ಮಾತಾಗಿ ಅಡ್ರೆಸ್ ಸಿಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಫೋನ್ ಮಾಡಿ ನಿಮ್ಮ ಪೋಸ್ಟ್ಮ್ಯಾನ್ ನಿಮ್ಮ ಈ ಬಂದಿರುವಂಥ ಪೋಸ್ಟ್ ಏನಿದೆ ಅದು ತಲುಪಿಸ್ತಾರೆ, ಪಿನ್ ಏನಿದೆ ಅದು ತಲುಪಿಸ್ತಾರೆ. ಸೊ ಸರಿಯಾಗಿ ಇದನ್ನು ಹಾಕಿ ಕೆಳಗಡೆ ನೋಡಿ ಸಿಟಿ ಹಾಕಬೇಕು, ಪಿನ್ ಕೋಡ್ ಹಾಕಬೇಕು, ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ಫೋನ್ ನಂಬರ್ ತುಂಬ ಜನ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಹಾಕ್ಬಿಡಿ ಫೋನ್ ನಂಬರ್. ಇಲ್ಲಿ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಇದು ಕಾಣಲ್ಲ, ಪ್ರೈವೇಸಿ ಸಲುವಾಗಿ ಅವರು ಇಲ್ಲಿ ಫೋನ್ ನಂಬರ್ ಹಾಕಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಒಂದು ನಂಬರ್ ಅಡ್ರೆಸ್ ಲೈನ್ 2ನಲ್ಲಿ ಹಾಕಬೇಕು. ಸೊ ಇದಿಷ್ಟು ನಿಮ್ಮ ಅಡ್ರೆಸ್ ಕರೆಕ್ಟ್ ಇದ್ದರೆ, ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಈಗಲೇ ಅಡ್ರೆಸ್ ಎಲ್ಲ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಡ್ರೆಸ್ಗೆ ಪಿನ್ ಬಂದು ತಲುಪುತ್ತೆ. ಅಟ್ಲೀಸ್ಟ್ ಬಂತು ಅಂದರೆ ಪೋಸ್ಟ್ಮ್ಯಾನ್ ನಿಮಗೆ ಕಾಲ್ ಆದರೂ ಮಾಡಿ ನಿಮ್ಮ ಪಿನ್ ನಿಮಗೆ ತಲುಪಿಸ್ತಾರೆ. ಅದಕ್ಕಾಗಿ ಅಡ್ರೆಸ್ನಲ್ಲಿ ಕಾಲಮ್ 2ನಲ್ಲಿ ಅಡ್ರೆಸ್ ಲೈನ್ 2ನಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ. ಅಡ್ರೆಸ್ ಕರೆಕ್ಟ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅಡ್ರೆಸ್ ಕರೆಕ್ಟ್ ಹಾಕಿ. ಅಡ್ರೆಸ್ ಎಲ್ಲಿ ನಾವು ಹಾಕಬೇಕು, ಎಡಿಟ್ ಮಾಡಬೇಕು ಅಂತ ನೀವು ಗೊತ್ತಾಗಿರ್ಬೋದು. ಗೊತ್ತಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ಪೇಮೆಂಟ್ಸ್ನಲ್ಲಿ ಪೇಮೆಂಟ್ ಸೆಕ್ಷನ್ನಲ್ಲಿ ಪೇಮೆಂಟ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಕ್ಲಿಕ್ ಮಾಡಿದ ಮೇಲೆ ಒಂದು ಬೇರೆ ಪೇಜ್ ಓಪನ್ ಆಗಿರುತ್ತೆ. ಅಲ್ಲಿ ಕೆಳಗಡೆ ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಮತ್ತೊಮ್ಮೆ ತೋರಿಸ್ತೀನಿ, ಇಲ್ಲಿ ನೋಡಿ ಸೆಟ್ಟಿಂಗ್ಸ್ನಲ್ಲಿ ಇಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ ಅಂತ ಇರುತ್ತೆ. ಆ ಮ್ಯಾನೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಅಡ್ರೆಸ್ಸನ್ನು ಎಡಿಟ್ ಮಾಡ್ಕೋಬೋದು. ಸೊ ಈ ರೀತಿ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟ್ ಇದೆಯೋ ಇಲ್ಲ ಒಮ್ಮೆ ಚೆಕ್ ಮಾಡಿ. ಕರೆಕ್ಟ್ ಇಲ್ಲ ಅಂದರೆ ಸರಿ ಮಾಡಿ ಹಾಕಿ. ಪಿನ್ ನಿಮ್ಮ ಕೈ ಸೇರುತ್ತೆ. ಪಿನ್ ಬರಲಿಲ್ಲ ಅಂದರೆ ತೊಂದರೆ ಆಗುತ್ತೆ. ಹಾಗಾಗಿ ಪಿನ್ಗಾಗಿ ನೀವು ಕಂಪ್ಲೀಟ್ ಅಡ್ರೆಸ್ ಸರಿಯಾಗಿ ಹಾಕಬೇಕು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಕ್ವಶನ್ ಇದ್ದರೆ ಕ್ವಶನ್ ಮಾಡಿ. ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಪ್ರಕಾರ ನಾನು ನೀವು ಕ್ವಶನ್ ಮಾಡಿದ್ದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಸ್ಫುಲ್ ಕಂಟೆಂಟ್ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಒಂದು ಬೆಲ್ ಬಟನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ಅಂತ ಅಲ್ಲಿ ಬಂದಿರುತ್ತೆ. ಆಲ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಆಯಿತು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.